ಅಂಬೇಡ್ಕರ್ ಅವರು ದಲಿತ ನೌಕರರನ್ನು ಉದ್ದೇಶಿಸಿ ಅನೇಕ ವಿಷಯಗಳು ಮಾತಾಡಿದ್ರು. ಅದರಲ್ಲಿ ಇದು ಒಂದು. ಅದನ್ನು ನಾನು ಹೇಳಿದಾಗ ನೀವು ಓಡೋಗಿ ಬಂದುಬಿಟ್ಟು ರಾಜಕೀಯ ಹಿಡ್ಕೊಂಡು ಕೇಳ್ತೀರಾ? ಅದನ್ನೇ ಒಂದು ಕಾಂಟ್ರವರ್ಸಿ ಮಾಡಿ ಪಾರ್ಟಿ ಹಿಂಗಾಯ್ತು ಅಂತ. ಯಾರಮ್ಮ ಸಹಜವಾಗಿ ಹಿಂದೆ ಅಂತಹ ಸನ್ನಿವೇಶದಲ್ಲಿ ನಾನಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಅಥವಾ ಪ್ರಿಯಾಂಕ್ ಖರ್ಗೆ ಆಗಲಿ ಇರುವಂತಹ ಸನ್ನಿವೇಶದಲ್ಲಿ ಯಾವುದನ್ನು ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಿರಿ. ಹೌದು ರೀ, ಪಾಲಿಸಿ ಮಾಡಬೇಕು ಅಂದರೆ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಚೀಫ್ ಮಿನಿಸ್ಟರ್ಗಳಾಗಬೇಕು. ದೇಶದಲ್ಲಿ ಆಗಬೇಕು ಅಂದರೆ ಕರ್ನಾಟಕದಲ್ಲ, ಎಂಟೈರ್ ದೇಶದಲ್ಲಿ ಆಲ್ ಪಾರ್ಟೀಸ್ ಶುಡ್ ಟೇಕ್ ಎ ಕಾಲ್ ಇನ್ ಸಚ್ ಅ ಮ್ಯಾನರ್. 24% ಇದ್ದಾರೆ SC STಗಳು. 24% ತಕ್ಕಾಗಿ 31 ರಾಜ್ಯಗಳಲ್ಲಿ 24% ಅಂದರೆ ಎಷ್ಟು ರಾಜ್ಯ ಕೊಡಬೇಕು? ಅಲ್ಲಾದರೂ ಮಾಡಬೇಕಾ ಬೇಡ ಎಲ್ಲ ಪಾರ್ಟಿ ಸೇರಿ? ದಿಸ್ ಇಸ್ ವಾಟ್ ಮೈ ಮೆಸೇಜ್ ಇಸ್. ಈಗ ಪಾರ್ಟಿಗಳ ಬಗ್ಗೆ ಆಕ್ರೋಶನ ಆಗಿಲ್ಲ ಅನ್ನುವಂಥ ಆಕ್ರೋಶನ ಸರ್, ಈಗ ಪಾರ್ಟಿಗಳು ಕೊಡ್ತಾ ಇಲ್ಲ ಅನ್ನುವಂಥ ಆಕ್ರೋಶನ ಅಂತ ಸರ್. ಏನು ತಮಗೆ ಅವಕಾಶಗಳನ್ನ ತಮ್ಮ ಸಮುದಾಯಕ್ಕೆ ನಮ್ಮ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ಏನಾದ್ರೂ ಸಂತೋಷದ. ಪ್ರತಿಯೊಬ್ಬರಿಗೂ ಗೌರವದಿಂದ ಬದುಕಬೇಕಲ್ವನ್ರಿ? ಗೌರವದಿಂದ ಬದುಕಬೇಕಲ್ಲ. ಶತಮಾನಗಳಿಂದ ತುಳಿತಕ್ಕೊಳಗಾಗಿದ್ದಾರೆ. ಅಸ್ಪೃಶ್ಯತೆ ನಿಮಗೆ ಗೊತ್ತಾ? ಸಿಟಿನಲ್ಲಿ ಮನೆ ಕೊಡಲ್ಲ, ಗೊತ್ತೇನೆ ನಿಮಗೆ? ಆಫೀಸರ್ಸ್ ಕೊಡಲ್ಲ ನಿಮಗೆ. ಸೋಷಿಯಲ್ ನೋವು ನಿಮ್ಗೆ ಗೊತ್ತಿಲ್ಲ. ನಿಮಗೆ ಯಾರು ಗೊತ್ತಿದೆಯಪ್ಪ? ಯಾರು? ನಾವು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಇಸ್ ದಿ ಓನ್ಲಿ ಪಾರ್ಟಿ ವಿಚ್ ಇಸ್ ಸ್ಟುಡ್ ಬೈ ದಲಿಸ್. ಗೊತ್ತಾಯ್ತಲ್ಲ ನಿಮಗೆ? ಯಾಕೆ ಕೇಳಪ್ಪ, 24 ಕೇಳ್ರಿ. 1965ನಲ್ಲಿ ಲ್ಯಾಂಡ್ ರಿಫಾರ್ಮ್ ತಂದಿದ್ದು. 1965ನಲ್ಲಿ ಲ್ಯಾಂಡ್ ರಿಫಾರ್ಮ್ ತಂದು ಕಾಂಗ್ರೆಸ್ ಪಾರ್ಟಿ. ಲ್ಯಾಂಡು ಸರ್ಕಾರದ ವಶದಲ್ಲಿರಬಾರ್ದು ಅಂತೇಳಿ ಅಂಬೇಡ್ಕರ್ ಹೇಳಿದರು. 1965 ನೆಹರು ಬಗ್ಗೆ ಗೊತ್ತಾಯಿತು. ಲೋಹಿಯಾ ಬಂದರು ಕಾಗೋಡು ಚಳವಳಿಗೆ. ದಿ ಫಸ್ಟ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ವಾಸ್ ಬ್ರಾಟ್ ಫ್ರಮ್ ಕರ್ನಾಟಕ ಬೈ ಕಾಂಗ್ರೆಸ್ ಪಾರ್ಟಿ. ಕಡದಾಳ್ ಮಂಜಪ್ಪನವರು ರೆವಿನ್ಯೂ ಮಿನಿಸ್ಟ್ರಿ ಇದ್ದರು, ಜತ್ತಿಯವರು ಚೀಫ್ ಮಿನಿಸ್ಟರ್ ಇದ್ದರು. ದೇವರಾಜ್ ವರ್ಷ ಬಂದಾಗ ರೂಲ್ಸ್ನ ಫ್ರೇಮ್ ಮಾಡಿ ಜಾರಿ ಮಾಡಿದ್ರು. ನೋಬಡಿ ಎಲ್ಸ್. 20 ಪಾಯಿಂಟ್ಸ್ ಎಕನಾಮಿಕ್ ಪ್ರೋಗ್ರಾಮ್, ಬಾಂಡೆಡ್ ಲೇಬರ್ ರಿಲೀಸು, ತಲೆ ಮೇಲೆ ಮಲೆ ಬರೋದು, ಡೆಟ್ ರಿಲೀಫ್, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್, ಇವೆಲ್ಲ ಎಕನಾಮಿಕಲ್ ಪ್ರೋಗ್ರಾಮ್ ಅಲ್ವಾ? ಇವೆಲ್ಲ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮಾಡಬೇಕಿಲ್ಲ. ಇದನ್ನು ಕಾಂಗ್ರೆಸ್ ಮಾಡಿದ್ದಾವೆ. ಅದು ಮಾಡುವಾಗ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಮಹಾರಾಷ್ಟ್ರಕ್ಕೆ ಮಾಡಿದ್ದಾರೆ, ಬಿಹಾರದ ರಾಮಚಂದ್ರ ಜಗನ್ನಾಥ್ ಪಾಯ್ಡೆ ಆಗಿದ್ದಾರೆ, ಒರಿಸ್ಸಾದಲ್ಲಿ. ಕರ್ನಾಟಕದಲ್ಲಿ ಯಾಕೆ ಆಗ್ತಿಲ್ಲ ಅಂತ ಸರ್? ಸಮಯ ಬಂದಾಗ ಆಗುತ್ತೆ. 75 ವರ್ಷ ಆಯ್ತಲ್ಲ, ಬರುತ್ತೆ. ಆಗಲ್ಲ ಅಂತ ತಿಳ್ಕೊಬೇಡಿ. ಟೈಮ್ ವಿಲ್ ಕಮ್. ಟೈಮ್ ಬಂದಾಗ ನಿಮ್ಗೆ ಕೇಳ್ಕೊಂಡು ಹೇಳ್ತೀನೇನ್ರಿ? ಬಂದಾಗ ನಾ ಹೇಳ್ತೀನಿ, ನನಗೆ ಗೊತ್ತಿದೆ. ಕೇಳಿರಿ, ಎಲ್ಲ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ನಿಮ್ಗೆ ಕೇಳ್ಕೊಂಡು ಏನು ಮಾತಾಡಲ್ಲ. ಡೋಂಟ್ ವರಿ. ಧ್ವನಿಯಾಗಿರ್ತೇವೆ ಸರ್, ಅದಕ್ಕೆ ಹೇಳಿ ಅಂತ. ಯಾರ್ಯಾರು ಎಲ್ಲೆಲ್ಲಿ ಧ್ವನಿ ಆಗಿರ್ತಾರೆ ನನಗೆ ಗೊತ್ತಿದೆ ಬಿಡಪ್ಪ. ಯಾರ್ಯಾರು ಎಲ್ಲೆಲ್ಲಿ ಧ್ವನಿ ಆಗ್ತಾರೆ ಐ ನೋ ವೆರಿ ವೆಲ್.